ಆಚೆ ಬಂತು ಹುಟ್ಟಿದ ಮಗುವಿನ ಕರುಳು. ಜೀವ ಒತ್ತೆ ಇಟ್ಟು ಮಗುವಿನ ರಕ್ಷಣೆಗೆ ವೈದ್ಯರ ಪರದಾಟ. ಕರುಳು ಹೊರಗಡೆ ಬಂದಿದೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಮಗುವಿನ ಪರಿಸ್ಥಿತಿ ಭಾಳ ಕ್ರಿಟಿಕಲ್ ಇರೋದ್ರಿಂದ ಎಮರ್ಜೆನ್ಸಿ ಸರ್ಜರಿ ಬೇಕಾಗಿದೆ. ಪಾಪ ಬಡೂರವರು ಎಮರ್ಜೆನ್ಸಿ ಐತೆ ಅಂತಂದೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು. 10 ಗಂಟೆಗಳ ಹಿಂದೆ ಜನಿಸಿದ ಮಗುವಿನ ಕರುಳು ಆಚೆ ಬಂದಿವೆ. ಮಗುವಿನ ಕಂಡೀಷನ್ ತೀರಾ ಚಿಂತಾಜನಕವಾಗಿದೆ. ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿರುವ ಮಗುವನ್ನ ಹೇಗಾದ್ರೂ ಮಾಡಿ ಬದುಕಿಸಬೇಕು. ಆ ಹೆತ್ತಮ್ಮಳ ಮಡಿಲಿಗೆ ಜೀವಂತ ಮಗು ನೀಡಬೇಕೆಂದು ವೈದ್ಯರು ಪಣತಟ್ಟಿರುವ ಅಪರೂಪದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ ಕಣ್ರಿ. ಮಗುವನ್ನ ಉಳಿಸಬೇಕಂದ್ರೆ ಇದು ಕೊಪ್ಪಳದಲ್ಲಿ ಸಾಧ್ಯವಾಗಿರ್ಲಿಲ್ಲ. ಹೀಗಾಗಿ ತಕ್ಷಣಕ್ಕೆ ಮಗುವನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗಿತ್ತು. ಆದ್ರೆ ಇಷ್ಟೊಂದು ಟ್ರಾಫಿಕ್ ಮಧ್ಯೆ ಮಗುವನ್ನ ಹುಬ್ಬಳ್ಳಿಗೆ ಸಾಗಿಸೋದು ಸುಲಭವಾಗಿರ್ಲಿಲ್ಲ. ಇದಕ್ಕಾಗಿ ವೈದ್ಯರು ಪೊಲೀಸರ ಸಹಾಯ ಕೋರಿದ್ರು. ಈ ಹಸುಳೆಯನ್ನ ರಕ್ಷಣೆಗೆ ಪೊಲೀಸ್ ಇಲಾಖೆ ಕೂಡ ಜೀರೋ ಟ್ರಾಫಿಕ್ ನೀಡಿತ್ತು. 105 ಕಿಲೋಮೀಟರ್ ಜರ್ನಿಯನ್ನ ಕೇವಲ 2 ಗಂಟೆಯೊಳಗೆ ಆಂಬ್ಯುಲೆನ್ಸ್ ಚಾಲಕ ತಲುಪಿಸಿದ್ದಾನೆ. ಮಗುವಿನ ಜೀವ ಉಳಿಸೋಕೆ ಪ್ರತಿಯೊಬ್ಬರು ಹರಸಾಹಸ ಪಡ್ತಿದ್ದಾರೆ. ಕರುಳು ಹೊರಗಡೆ ಬಂದಿದೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ನಾವು ಹೋಗಿ ವೀಕ್ಷಣೆ ನೋಡ್ಕೊಂಬಂದ ಮೇಲೆ ಗೊತ್ತಾಯಿತು ಮಗುವಿನ ಕ್ರಿಟಿಕಲ್ ಐತ್ರಿ. ಮಗುವಿನ ಪರಿಸ್ಥಿತಿ ಭಾಳ ಕ್ರಿಟಿಕಲ್ ಇರೋದ್ರಿಂದ ಎಮರ್ಜೆನ್ಸಿ ಸರ್ಜರಿ ಬೇಕಾಗಿತ್ತು ಸರ್. ಹಾಗಾಗಿ ಹುಬ್ಳಿ ಕೆಎಮ್ಸಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಹಾಂ ಸರ್, ನಮ್ಮ ಕೊಪ್ಪಳದಿಂದ ಇವು ಒಂದೇ ಗಾಡಿ ಹೋಗೋದು ಸರ್. ಮತ್ತು AKRS ಟೀಮ್ ಕಡೆಯಿಂದ ಒಂದು 5-6 ಗಾಡಿಗಳು ಜೀರೋ ಟ್ರಾಫಿಕ್ನ ಸ್ವಲ್ಪ ಇದು ಮಾಡಿಕೊಡ್ತಾರೆ, ಕ್ಲಿಯರ್ ಮಾಡಿ ಕೊಡ್ತಾರೆ ಸರ್. ಸಪೋರ್ಟ್ ಮಾಡ್ತಾ ಇದ್ದಾರೆ ಜನರೆಲ್ಲರೂ. ಟ್ರಾಫಿಕ್ ಇಲ್ಲ ಅಂದರೆ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೇಗವಾಗಿ ನಮ್ಮ ಕಂಟ್ರೋಲಿಂದ ನಾವು ಮುಟ್ಟಿಸ್ತೀವಿ ಸರ್ ಆದಷ್ಟು ಬೇಗ. ಪಾಪ ಬಡೂರವರು ಎಮರ್ಜೆನ್ಸಿ ಐತೆ ಅಂತಂದೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆ ಒಂದು ಉದ್ದೇಶಕ್ಕೆ ಸ್ವಲ್ಪ ಎಮರ್ಜೆನ್ಸಿ ಹೋಗ್ತಾ ಇದೀವಿ ಸರ್. ನಿನ್ನೆ ತಡರಾತ್ರಿ ಕೂಕನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗು ಜನಿಸಿತ್ತು. ಹೆಚ್ಚಿನ ಚಿಕಿತ್ಸೆಗೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಮಗುವನ್ನ ಕರೆದುಕೊಂಡು ಬರಲಾಗಿತ್ತು. ಆದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಗು ತಪಾಸಣೆ ಮಾಡಿದ ಬಳಿಕ ವೈದ್ಯರು ಕಿಮ್ಸ್ಗೆ ರೆಫರ್ ಮಾಡಿದ್ರು. 10 ಗಂಟೆ ಹಿಂದೆ ಜನಿಸಿದ ಮಗುವಿನ ಕರುಳುಗಳೆಲ್ಲ ಹೊರಗಡೆ ಬಂದಿರೋ ಕಾರಣ ಮಗುವಿನ ಆಪರೇಷನ್ ಅವಶ್ಯಕತೆ ಇತ್ತು. ಹೀಗಾಗಿ ಕೊಪ್ಪಳದಿಂದ ಹುಬ್ಬಳ್ಳಿಗೆ ಜೀರೋ ಟ್ರಾಫಿಕ್ ನಲ್ಲಿ ಮಗುವನ್ನ ಕರೆದುಕೊಂಡು ಹೋಗಲಾಗಿದೆ. ಕುಂಗನೂರ ತಾಲೂಕಿನ ಗುತ್ತೂರು ನಿವಾಸಿಗಳಾದ ಮಲ್ಲಮ್ಮ ವಿಜಯಲಕ್ಷ್ಮಿ ದಂಪತಿಗೆ ಜನಿಸಿದ ಮಗು ಇದಾಗಿದೆ. ಈ ಮಗುವಿಗೆ ಕರುಳು ಸಮಸ್ಯೆ ಇದೆ. ಇದೀಗ ಬೇರೆ ಸಮಸ್ಯೆಯೂ ಕಾಣಿಸಿಕೊಂಡಿದೆ. ಮಗು ಸದ್ಯಕ್ಕೆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದೆ. ಈ ಮಗುವನ್ನ ನೋಡಿದ ಪ್ರತಿಯೊಬ್ಬರು ಈ ಮಗು ಬದುಕಿ ಬರ್ಲಿ ಅಂತ ಮಮ್ಮಲ ಮರುಗುತ್ತಿದ್ದಾರೆ. ಪೊಲೀಸರು, ವೈದ್ಯರು, ಚಾಲಕರು, ಸಂಬಂಧಿಗಳೆಲ್ಲ ದೇವರಲ್ಲಿ ಮಗುವಿನ ಬಗ್ಗೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಗಡ್ಡಿ ಪ್ರಾಬ್ಲಮ್ ಆಗಿರಿ ಸ್ವಲ್ಪ ಕಳ್ಳು ಹೊರಗೆ ಬಂದಾಗ ಸರ್. ಅದು ನಿನ್ನೆ ಕುಕ್ನೂರ ಡೆಲಿವರಿ ಐತೆ ಸರ್. ಸೆಕೆಂಡ್ ಇಲ್ಲಿ 1 ಗಂಟೆಗೆ ಇಲ್ಲಿ ಬಂದೀವಿ ರೀ. ಇಲ್ಲಿದ್ದ ಮತ್ತೆ ಹುಬ್ಳಿಗೆ ಹೊಂಟೀವಿ ಸರ್. ಈಗ ಹುಬ್ಳಿಗೆ ಹೊಂಟ್ರೆ ನಾವೆಲ್ಲ ಸಹಕಾರ ಮಾಡ್ತೀವಿ ಅಂತ ಹೇಳಿ ಸರ್. ಶಿಶುವಿನ ಹೆಚ್ಚಿನ ಚಿಕಿತ್ಸೆ ಮುಂದುವರೆದಿದೆ. ತಾಯಿ ಕರುಳಿನ ಕುಡಿ ಆದಷ್ಟು ಬೇಗ ಗುಣಮುಖವಾಗಲಿ. ಈಗಷ್ಟೇ ಕಣ್ಣು ಬಿಟ್ಟ ಕಂದಮ್ಮ ಹೆತ್ತಮ್ಮಳ ಮಡಿಲು ಸೇರ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ. ವರ್ಷ ಬಂತು, ಏನಾದ್ರೂ ಚಿನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ? ಆದ್ರೆ ಎಲ್ಲೆಡೆ ಮೇಕಿಂಗ್ ಚಾರ್ಜ್ ಭಾರಿ ತುಟ್ಟಿಯಾಗಿದೆ. ಹೇಗೆ ಖರೀದಿ ಮಾಡೋದು ಅಂತ ಚಿಂತೆ ಮಾಡಬೇಡಿ. ನಮ್ಮ ಬಳ್ಳಾರಿಯಲ್ಲೇ ಹೊಸದಾಗಿ ಚಂದನ ಸ್ವರ್ಣ ಮಂದಿರ್ ಜ್ಯುವೆಲರಿ ಶಾಪ್ ಓಪನ್ ಆಗಿದೆ. ಸಿಲ್ವರ್, ಗೋಲ್ಡ್ ಐಟಮ್ಸ್ ಎಲ್ಲ ಇದಾವೆ. ಆಫರ್ಸ್ ಎಲ್ಲ ಚೆನ್ನಾಗಿದಾವೆ. ಇನ್ನು 22 ಕ್ಯಾರೆಟ್ನ 1 ಗ್ರಾಂ ಚಿನ್ನ ಖರೀದಿ ಮಾಡಿದ್ರೆ 2 ಗ್ರಾಂ ಸಿಲ್ವರ್ ಕಾಯಿನ್ ಫ್ರೀ. ಚಿನ್ನ, ವಜ್ರ, ಪ್ಲಾಟಿನಂ, ಬೆಳ್ಳಿಯನ್ನ ಅತಿ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಇದನ್ನ ತಗೊಳ್ಳೋದು ಅದನ್ನ ತಗೊಳ್ಳೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ನಾವಿದ್ವಿ. ಇನ್ನು ಸಿಲ್ವರ್ ಅಂತೂ ಎಕ್ಸಲೆಂಟ್ ಆಗಿದೆ. ಈಗಂತೂ ನಮ್ಮ
ಮಹಿಳೆಯರು ಈ ಶಾಪ್ನೊಳಗಡೆ ಮುತ್ತಿಗೆ ಹಾಕಿ ಚಿನ್ನ ಖರೀದಿ ಮಾಡ್ತಿದ್ದಾರೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದ್ದಾವೆ. ಅವ್ರು ಏನ್ ಬೇಕೋ ಇಮಿಡಿಯೇಟ್ ಸಿಕ್ಕಂತ ಶಾಪ್ ಅಂದ್ರೆ ಇದನ್ನ ಅಂತ ಹೇಳಿ. ಏನ್ ಯೋಚನೆ ಮಾಡ್ತಿದ್ದೀರಿ? ಬೇಗ ಭೇಟಿ ಕೊಡಿ. ಈ ಆಫರ್ 10 ದಿನಗಳವರೆಗೆ ಮಾತ್ರ. ಸ್ಥಳ ಬಳ್ಳಾರಿಯ ಬೆಂಗಳೂರು ರಸ್ತೆ, ದುರ್ಗಾ ಬೇಕರಿ ಮುಂಭಾಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.